MLC ಸೂರಜ್ ರೇವಣ್ಣ ನಮ್ಮೊಂದಿಗಿರೋಂಥದ್ದು, ಅವ್ರನ್ನೇ ಮಾತಾಡ್ತಾ ಹೋಗ್ತೀನಿ. ಹಳೆ ಮೈಸೂರು ಪ್ರಾಂತ್ಯದಲ್ಲಿ ಸಾಕಷ್ಟು ಜಿಲ್ಲೆಗಳಲ್ಲಿ JDS ತನ್ನ ಪ್ರಾಬಲ್ಯ ಹೊಂದಿತ್ತು. ಎಲ್ಲ ಒಂದು ಕಡೆ JDS ವೀಕ್ ಆಗ್ತಾ ಇದೆ ಅನ್ನೋ ಮಾತುಗಳು ಸಹ ಕೇಳ್ಬರ್ತಾ ಇದೆ. ಮತ್ತೆ ಯುವಕರು ಬೇಕು, ಯುವಕರು ಲೀಡರ್ಶಿಪ್ ಬೇಕು, ಅಂದರೆ ಹಿರಿಯರು ಬೇಕು, ಹಿರಿಯರ ಮಾರ್ಗದರ್ಶನದಲ್ಲಿ ಯುವಕರ ಒಂದು ಲೀಡರ್ಶಿಪ್ ಬೇಕು ಅನ್ಸುತ್ತೆ. ಇದಕ್ಕೆ ಸಂಬಂಧಪಟ್ಟ ನಿಮ್ಗೆ ಏನಿಸುತ್ತೆ? ನಮ್ಮ ಹಳೆ ಮೈಸೂರು ಭಾಗದಲ್ಲಿ ಆಗ್ಬೋದು ಅಥವಾ ಹಾಸನ ಜಿಲ್ಲೆಯಲ್ಲಿ ಆಗ್ಬೋದು JDS ಯಾವತ್ತೂ ವೀಕ್ ಆಗೋ ಪ್ರಶ್ನೆನೇ ಇಲ್ಲ. ಯಾಕೆಂದರೆ ಇವತ್ತು ನೀವು ಒಂದು ವಿಷಯ ಅಬ್ಸರ್ವ್ ಮಾಡಬೇಕು. ಇವತ್ತು JDS ಇದ್ದರೆ ಇವತ್ತು ಹಳೆ ಮೈಸೂರು ಭಾಗದಲ್ಲಿ ಹೆಚ್ಚಿನ ರೀತಿ ಅಭಿವೃದ್ಧಿ ಆಗುತ್ತೆ. ಇವತ್ತು JDS ಪಕ್ಷ ಅಧಿಕಾರ ಇಲ್ಲದೇ ಇರೋದ್ರೆ ಇವತ್ತು ಏನೇನು ಅಭಿವೃದ್ಧಿಗಳಾಗಿದ್ದಾವೆ ಇವತ್ತು ಎಲ್ಲಿ ಹಳೆ ಮೈಸೂರು ಭಾಗದಲ್ಲಿ ಅನ್ನೋದು ಇವತ್ತು ಪ್ರತಿಯೊಬ್ಬರು ಕೂಡ ಸ್ಪಷ್ಟೀಕರಣ ಕೊಡಬೇಕಾಗತ್ತೆ. ಇವತ್ತು ಅವರು ಇವರು ಅಂತ ಹೇಳಲ್ಲ, ಎಲ್ಲ ಜಿಲ್ಲೆಗಳು ಸಂಬಂಧಪಟ್ಟಂತೆ ಹೇಳೋಕ್ಕೆ ಇಷ್ಟಪಡ್ತೀನಿ. ನಾನು ಹೇಳೋದು ಇಷ್ಟೇ ವಿಷಯ. ಇವತ್ತು JDS ಪಕ್ಷನ ಯಾರು ಯಾವ ಜಿಲ್ಲೆಯಲ್ಲೂ ಮುಗ್ಸೋಕ್ಕಾಗಲ್ಲ. ನಮ್ಮ ವರಿಷ್ಠರಾಗ್ಬೋದು ಅಥವಾ ನಮ್ಮ ಶಾಸಕರಾಗ್ಬೋದು, ಮಾಜಿ ಶಾಸಕರಾಗ್ಬೋದು, ಎಲ್ಲರೂ ಕೂಡ ಇವತ್ತು ಶ್ರಮವಹಿಸಿ ಕೆಲಸ ಮಾಡ್ತಿದ್ದಾರೆ. ಒಂದು ನೋಂದಣಿ ಕಾರ್ಯಕ್ರಮ ಆಗ್ಬೋದು, ರಿಜಿಸ್ಟ್ರೇಷನ್ ಆಗ್ಬೋದು, ಪ್ರತಿಯೊಂದು ಕೂಡ ಇವತ್ತು ಅಷ್ಟು ಸಕ್ರಿಯವಾಗಿ ಒಂದು ಸ್ಪಷ್ಟವಾಗಿ ಹೊರಹೊಮ್ತಾ ಇದೆ. ಇವತ್ತು ಪಕ್ಷ JDS ಮುಗ್ಸೋಕ್ಕಂಥ ಪ್ರಶ್ನೆ ಎಂದಿಗೂ ಬರಲ್ಲ ಅಂತ ಈ ಸಂದರ್ಭದಲ್ಲಿ ಹೇಳೋಕ್ಕೆ ಬಯಸ್ತೀನಿ. ಈಗ CID ಅಧಿಕಾರಿ ಒಂದು ಬಿಗ್ ರಿಲೀಫ್ ಅಂದರೆ ನಿಮಗೆ CID ಅಧಿಕಾರಿಗಳು ಈಗಾಗಲೇ ಬಿ ರಿಪೋರ್ಟ್ ಕೋರ್ಟಿಗೆ ಸಲ್ಲಿಸಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ನಿಮ್ಮ ಮೊದಲನೇ ರಿಯಾಕ್ಷನ್ ಏನು? ಸತ್ಯಕ್ಕೆ ಯಾವತ್ತೂ ಸಾವಿಲ್ಲ ಅಂತ ನಾನು ಅವತ್ತು ಹೇಳಿದೆ, ಇವತ್ತು ಹೇಳ್ತೀನಿ, ಮುಂದೆನೂ ಹೇಳ್ತೀನಿ. ಸುಳ್ಳು ದಾಸ್ತಿನ ನಡೆಯಲ್ಲ. ನಾನು ಹೇಳೋಕ್ಕೆ ಬಯಸೋದು ಇಷ್ಟೇ. ಇವತ್ತು ನನಗೆ ಯಾವ ಬಿಗ್ ರಿಲೀಫ್ ಬಗ್ಗೆ ನಾನು ಯೋಚನೆ ಮಾಡ್ತಾ ಇಲ್ಲ. ಯಾಕೆಂದರೆ ನನಗೆ ಹಿಂದೆನೂ ಗೊತ್ತಿತ್ತು ಇದೆಲ್ಲ ಸುಳ್ಳು ದಾಸ್ತಿ ನಡೆಯಲ್ಲ ಅಂತ. ಇನ್ನು ಮುಂದಕ್ಕೂ ಹಿಂದೆನೇ ತಲೆ ಕೆಡಿಸ್ಕೊಳ್ಳಿಲ್ಲ, ಮುಂದಕ್ಕೂ ತಲೆ ಕೆಡಿಸ್ಕೊಳ್ಳಲ್ಲ. ನಾನು ಯಾರು ಮಾತಾಡೋದು, ಏನೇ ಚರ್ಚೆ ಮಾಡೋದು, ಏನೇ ಮಾಧ್ಯಮಗಳಿಗೆ ಬಂದರೂ ಕೂಡ ನಾನು ಚರ್ಚೆನೂ ಮಾಡ್ತಾನೆ, ತಲೆನೂ ಕೆಡಿಸ್ಕೊಳ್ಳಲ್ಲ. ಅದ್ರ ಬಗ್ಗೆ ನನ್ನ ಅವಶ್ಯಕತೆಯೂ ಇಲ್ಲ. ಯಾಕೆಂದರೆ ಇವತ್ತು ಇದು ಕ್ಲಿಯರ್ ಕಟ್ಟಾಗಿ ಇವತ್ತು ನೀವೆಲ್ಲ ಗಮನಿಸಬೇಕು. ರಾಜಕೀಯದ ಒಂದು ಮೈಲೇಜ್ಗೋಸ್ಕರ ಈ ಜಿಲ್ಲೆಯಲ್ಲಿ ನಮ್ಮ ನಮ್ಮ ಕುಟುಂಬನ ಇವತ್ತು ಟಾರ್ಗೆಟ್ ಮಾಡಿ ಈ ರೀತಿ ಎಲ್ಲರನ್ನೂ ಒಂದು ಜೈಲು ಕಳ್ಸೋಂಥ ಒಂದು ಪ್ರಕ್ರಿಯೆನ ಮಾಡಿ ಇವತ್ತು ಈ ರೀತಿ ತೊಂದರೆ ಕೊಡುವಂಥ ಕೆಲಸ, ಈ ಫೇಕ್ ಕೇಸ್ಗಳಿಗೂ ಎಷ್ಟು ನಡೆಯುತ್ತವೆಲ್ಲ ಇವತ್ತಾಗಲೇ ಒಂದೊಂದಾಗಿ ಬಿಚ್ಕೋತಾ ಇದೆ. ಎಲ್ಲ ಸುಳ್ಳು ದಾಸ್ತಿ ನಡೆಯಲ್ಲ. ಈ ಮುಂದಕ್ಕೂ ಕೂಡ ಅದೇ ರೀತಿಲಿ ಈ ರೀತಿಯಾದಂಥ ಫೇಕ್ ಕೇಸ್ಗಳಿಗೆ ನಾವು ತಲೆ ಕೆಡಿಸ್ಕೊಳ್ಳೋಕ್ಕೂ ಹೋಗಲ್ಲ. ಇದಕ್ಕೆ ಪ್ರಮುಖವಾದ ಕಾರಣ ನಮ್ಮ ಜಿಲ್ಲಾ ವರಿಷ್ಠಾಧಿಕಾರಿ ಮೊಹಮ್ಮದ್ ಸುಜಿತ್ ಅವರು. ನಾನು ಇವತ್ತು ಸಂದರ್ಭ ಹೇಳೋಕ್ಕೆ ಬಯಸ್ತೀನಿ. ಯಾಕಂದ್ರೆ ನನ್ನ ಕೇಸ್ನ ದಾಖಲಿಸೋಕೆ ಹೋದಾಗ ಒಂದು ದಿನ 24 ಗಂಟೆ, ಅದು ಗುರುವಾರ ಮಧ್ಯಾಹ್ನ 1:00-1:30 ಹೋಗಿದ್ದು, ಶುಕ್ರವಾರ 3 ಗಂಟೆವರೆಗೂ ಕೇಸ್ ದಾಖಲಿಸ್ತೇನೆ ಹಂಗೆ ಇಟ್ಕೊಂಡು ಕೂತ್ಕೊಂಡ್ರು. ನಾನೊಬ್ಬ ಜನಪ್ರತಿನಿಧಿಯಾಗಿ ನನಗೆ ಹಿಂಗೆ ತೊಂದರೆ ಆಗ್ತಿದೆ, ಯಾರೋ ಒಬ್ಬ ಹಿಂಗೆ ಮಾಡಿ ಹಿಂಗೆಲ್ಲ ಮಾಡ್ತಿದ್ದೀರಿ ಅಂತ ಹೇಳಿ ನಾನು ಕೇಸ್ ದಾಖಲಿಸೋಕೆ ಹೋದಾಗ ನನ್ನ ಕೇಸ್ನ ರಿಜಿಸ್ಟರ್ ಮಾಡ್ದೇನೆ ಅವ್ರ ಕೇಸ್ನ ಫಸ್ಟ್ ತೊಗೊಳೋಕ್ಕೋಸ್ಕರ ಇವೆಲ್ಲ ಷಡ್ಯಂತ್ರಗಳು ಈ ಅಧಿಕಾರಿಗಳು ಕೂಡ ಭಾಗವಹಿಸಿದ್ದಾರೆ. ನಾನು ಮುಂದಿನ ದಿನಗಳಲ್ಲಿ ಕಾನೂನಾತ್ಮಕವಾಗಿ ಅವ್ರ ಮೇಲೂ ಕೂಡ ಎಲ್ಲರ ಮೇಲೂ ಹೋರಾಟ ಮಾಡ್ತೀನಿ. ನಾನು ಇದಕ್ಕೆ ಇಷ್ಟಕ್ಕೆ ನಿಂತ್ಕೊಳ್ಳಲ್ಲ. ನ್ಯಾಯಾಂಗದ ಮೇಲೆ ಒಂದು ನ್ಯಾಯಾಂಗದ ವ್ಯವಸ್ಥೆ ಮೇಲೆ ನಂಗೆ ನಂಬಿಕೆ ಇದೆ. ಮುಂದಿನ ದಿನಗಳಲ್ಲಿ ಒಳ್ಳೆ ಫಲಿತಾಂಶ ಇನ್ನೂ ಸಿಕ್ಕತ್ತೆ ಅಂತ ನಾನು ಹೇಳಕ್ಕೆ ಬಯಸ್ತೀನಿ. ಈ ಪಕ್ಷ ಸಂಘಟನೆ ಅಂತ ಯಾವ ರೀತಿ ಗಮನ ಹರಿಸ್ತೀರಾ ಮುಂದಿನ ದಿನಗಳಲ್ಲಿ? ಮುಂದೆ ಜಿಲ್ಲಾ ಪಂಚಾಯತ್ ಚುನಾವಣೆ, ತಾಲೂಕು ಪಂಚಾಯತ್ ಚುನಾವಣೆಗಳು ಬರ್ತಾ ಇದೆ. ಈ ಕೇಸ್ಗಳೆಲ್ಲ ಆದರೂ ಅಷ್ಟೇ, ಆಗದೇ ಇದ್ರೂ ಅಷ್ಟೇ, ನಮ್ಮ ಕೆಲಸ ನಾವು ಮಾಡ್ತಾಯಿದ್ದೀವಿ. ನಾನಂತೂ ತಲೆನೇ ಕೆಡಿಸ್ಕೊಂಡಿಲ್ಲ. ವಾರಕ್ಕೆ 3-4 ತಾಲೂಕುಗಳಿಗೆ ಪ್ರತಿ ವಾರನೂ ವಿಸಿಟ್ ಮಾಡ್ತಾ ಇರ್ತೀನಿ. ಆಲ್ಮೋಸ್ಟ್ 100% ಭಾಗ ಯಾವ ಕಾರ್ಯಕ್ರಮಗಳು ನಾನು ತಪ್ಪಿಸ್ಕೊಳ್ಳಲ್ಲ. ನಾ ಯಾವುದೇ ಹಳ್ಳಿಗಳು ಹೋದಂಥ ಕಾಲದಲ್ಲಿ ಅಥವಾ ನಮ್ಮ ಕಾರ್ಯಕರ್ತರು ಯಾರೇ ಬಂದಂಥ ಕಾಲದಲ್ಲಿ ಯಾವುದೇ ಒಂದು ದೇವಸ್ಥಾನ ಜೀರ್ಣೋದ್ಧಾರ ಆಗ್ಬೋದು, ಅಥವಾ ಸಮುದಾಯ ಭವನಗಳ ಉಳಿಕೆ ಕಾರ್ಯಗಳಾಗ್ಬೋದು, ಅಥವಾ ಸಾಕಷ್ಟು ಸಾರ್ವಜನಿಕವಾದ ರಸ್ತೆ ಕಾಮಗಾರಿ, ಯಾವುದೇ ಕೆಲಸಗಳನ್ನು ನನ್ನ ಕೈಲಿ ನನ್ನ ಅನುದಾನಗಳ ಪರಿಮಿತಿಲಿ ನನ್ನ ಕೈಲಿ ಕೆಲಸ ನಾನು ಮಾಡಿದ್ದೀನಿ. ಅವ್ರಿಗೆಲ್ಲ ಸಹಕಾರ ಮಾಡಿದ್ದೀನಿ. ಎಲ್ಲ ತಾಲೂಕುಗಳಿಗೂ ಕೂಡ ಮಾಡಿದ್ದೀನಿ. ಎಲ್ಲ ತಾಲೂಕುಗಳು ಕೂಡ ಭೇಟಿ ಕೊಡ್ತಾ ಇದ್ದೀನಿ. ಏನು ಸ್ಥಳೀಯ ಸಮಸ್ಯೆಗಳಿದೆ ಅದಕ್ಕೆ ನಾನು ನನ್ನ ಕೈಲಿ ಏನು ಮಾಡಬೇಕು ಅದನ್ನು ಮಾಡ್ತಾಯಿದ್ದೀನಿ. ಅಲ್ಲಿ ಸೆಷನಲ್ಲೂ ಕೂಡ ಸಾಕಷ್ಟು ಬಾರಿ ಆನೆದಾಳಿ ವಿಷಯವಾಗೂ ಮಾತಾಡಿದ್ವಿ. ವನ್ಯಜೀವ ಸಂಬಂಧಪಟ್ಟಂತೆ ಸಾವುಗಳಾಗಿರೋ ಅದಕ್ಕೂ ಕೂಡ ಆಗಲೇ ಮಾತಾಡಿದ್ದೀವಿ. ಈಶ್ವರ್ ಖಂಡ್ರೆ ಅವರು ಕೂಡ ನಮ್ಮ ಅರಣ್ಯ ಸಚಿವರು ಉತ್ತಮವಾಗಿ ಸ್ಪಂದಿಸಿದ್ದಾರೆ. ಈ ರೀತಿಯಾದಂಥ ಸಾಕಷ್ಟು ಸಮಸ್ಯೆಗಳಿಗೆ, ನಮ್ಮ ಜಿಲ್ಲಾ ಸಮಸ್ಯೆಗಳಿಗೆ ಸಾಕಷ್ಟು ಬಾರಿ ನಾವು ಸೆಷನ್ಲು ಕೂಡ ಮಾತಾಡಿದ್ದೀವಿ. ಜನರ ಇವತ್ತಿನ ಒಂದು ಗಮನಿಸಬೇಕು, ಯಾವುದೇ ರೀತಿಯಾದಂಥ ಅಭಿವೃದ್ಧಿ ಕೆಲಸಗಳು ಇವತ್ತು ನಮ್ಮ ಜಿಲ್ಲೆಯಲ್ಲಿ ಆಗ್ತಾ ಇಲ್ಲ. ನೆನ್ನೆ ಕೂಡ ಮಾನ್ಯ ರೇವಣ್ಣ ಸಾಹೇಬರಾಗ್ಬೋದು ಹಾಗೂ ಎಲ್ಲ ಶಾಸಕರು ಒಳಗೊಂಡಂತೆ ಇವತ್ತು ಮಾಜಿ ಶಾಸಕರು ಕೂಡ ಎಲ್ಲರೂ ಜಿಲ್ಲಾಧಿಕಾರಿ ಕಚೇರಿಗಳ ಮುಂದೆ ಒಂದು ಬೃಹತ್ ಪ್ರತಿಭಟನೆಯನ್ನು ಇವತ್ತು ಹಮ್ಮಿಕೊಂಡಿದ್ರು. ಇವತ್ತು ಜನಕ್ಕೆ ಪ್ರತಿಯೊಬ್ಬರು ಕೂಡ ಗೊತ್ತಾಗ್ತಿದೆ, ಪ್ರತಿಯೊಂದು ಗಮನಿಸ್ತಾ ಇದ್ದಾರೆ. ನಮ್ಮ ಜಿಲ್ಲಾ ಜನ ಯಾರೂ ದಡ್ರಲ್ಲ. ಮುಂದಿನ ದಿನಗಳಲ್ಲಿ ನಮ್ಮ ಜಿಲ್ಲೆಯ ಜನತೆ ಉತ್ತಮವಾದ ವಿಶ್ವಾಸ, ಉತ್ತಮವಾದ ನಿರ್ಧಾರನ ಮಾಡ್ತಾರೆ. ನಮ್ಮ ಪಕ್ಷದ ವಿಷಯವಾಗಿ ಇನ್ನೂ ಹೆಚ್ಚಿನ ರೀತಿ ಸಂಘಟನೆ ಆಗುತ್ತೆ ಅಂತ ಈ ಸಂದರ್ಭದಲ್ಲಿ ಹೇಳಕ್ಕೆ ಬಯಸ್ತೀನಿ. JDSನ ಯಾರಿಂದಲೂ ಮುಗಿಸೋಕ್ಕೆ ಸಾಧ್ಯ ಇಲ್ಲ. ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ಕಾರ್ಯಕರ್ತ ಸಂಘಟನೆ ಮಾಡ್ತೀನಿ. ಈ ಮುಂದಿನ ಇನ್ನೂ ಬೇರೆ ರೀತಿ ಅಂದರೆ ಏನು ಅನ್ಯಾಯ ನನಗೆ ಆಗಿದೆ ಅದ್ರ ವಿರುದ್ಧ ಹೋರಾಟನೂ ಕೂಡ ಮಾಡ್ತೀನಿ ಅಂತ ಹೇಳ್ತಾ ಇದ್ದಾರೆ. ಕ್ಯಾಮ್ರಾಮನ್ ಪ್ರವೀಣ್ ಜೊತೆ ಕಿರಣ್, ನ್ಯೂಸ್ ಫಸ್ಟ್, ಚನ್ನರಾಯಪಟ್ಟಣ. ನ್ಯೂಸ್ ಫಸ್ಟ್.
ನಿರ್ಭೀತಿಯಿಂದ ನಿಮ್ಮ ಪರವಾಗಿ.